ಸುಜಾತಾಗೆ ಇಬ್ರು ಮಕ್ಕಳು, ಮಗ ಪ್ರದೀಪ್ ಮತ್ತೆ ಮಗಳು ಪ್ರಿಯಾಂಕಾ. ಮಗ ಪ್ರದೀಪ್ನ ಮದುವೆ ಆಗಿ ಸೊಸೆ ಚೈತ್ರ ಈಗ ಮನೆಗೆ ಬಂದಿರ್ತಾಳೆ. ಮದುವೆ ಕಾರ್ಯಗಳೆಲ್ಲ ಮುಗಿದು ಮನೆಗೆ ಬಂದಿರೋ ನೆಂಟರೆಲ್ಲ ಹೋಗಿ ಈಗ ಮನೆಯಲ್ಲಿ ಇವರು 4 ಜನ ಅಷ್ಟೇ ಉಳ್ಕೊಂಡಿರ್ತಾರೆ. ಚೈತ್ರ, ಈ ಮದುವೆ ಕೆಲಸಗಳು ಆ ಗಡಿಬಿಡಿ ಆ ಓಡಾಟದಲ್ಲಿ ನಿನಗೆ ಯಾರ್ಯಾರು ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋದ್ರ ಕಡೆ ಗಮನನೇ ಕೊಟ್ಟಿಲ್ಲಮ್ಮ ನಾನು. ಅದಕ್ಕೆ ಈಗ ಹೋಗಿ ನಿನಗೆ ಬಂದಿರೋ ಗಿಫ್ಟ್ ಬಾಕ್ಸ್ಗಳು, ಆಮೇಲೆ ಆ ದುಡ್ಡಿಟ್ಟು ಕೊಟ್ಟಿದ್ದಾರಲ್ಲ ಕವರು, ಅದನ್ನೆಲ್ಲ ತಗೊಂಡು ಬಾ, ನೋಡೋಣ ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ. ಸರಿ ಅತ್ತೆ, ಈಗಲೇ ತಗೊಂಡು ಬರ್ತೀನಿ. ಪ್ರಿಯಾಂಕಾ, ನೀನು ನನ್ನ ರೂಮಿಗೆ ಹೋಗು. ಅಲ್ಲಿ ಒಂದು ಬುಕ್ಕಲ್ಲಿ ಮದುವೆದು ಎಷ್ಟೆಷ್ಟು ಖರ್ಚಾಯಿತು ಎಲ್ಲ ಲೆಕ್ಕಾಚಾರ ಬರೆದಿಟ್ಟಿದ್ದೀನಿ. ಆ ಬುಕ್ಕನ್ನು ತಗೊಂಡು ಬಾ. ಅದರಲ್ಲಿ ನಾನು ಯಾರ್ಯಾರು ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ, ನೀನು ಆ ಬುಕ್ಕಲ್ಲಿ ಬರಿತಾ ಹೋಗು. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಚೈತ್ರ, ಮುಂದೆ ನಮ್ಮ ಸಂಬಂಧಿಕರ ಮನೆಗಳಲ್ಲೂ ಫಂಕ್ಷನ್ಗಳಾಗುತ್ತೆ. ಆವಾಗ ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಿದ್ದರೆ ಅವ್ರಿಗೆ ಆ ಟೈಮಲ್ಲಿ ನಾವೇನು ಕೊಡಬೇಕು ಅಂತ ನಿರ್ಧಾರ ಮಾಡ್ಬೋದು. ಹೌದತ್ತೆ, ನೀವು ಹೇಳೋದು ಸರಿ. ಸರಿ, ನಾನು ಹೋಗಿ ಎಲ್ಲ ತಗೊಂಡು ಬರ್ತೀನಿ. ನೋಡಿ ಅತ್ತೆ, ಎಲ್ಲ ತಗೊಂಡು ಬಂದಿದ್ದೀನಿ. ಸುಜಾತ ಎಲ್ಲ ಗಿಫ್ಟ್ ಬಾಕ್ಸ್ಗಳನ್ನು ಓಪನ್ ಮಾಡಿ ಮಾಡಿ ನೋಡೋಕೆ ಶುರು ಮಾಡ್ತಾಳೆ. ಆಗ ಒಂದು ಗಿಫ್ಟ್ ಕವರ್ನ ನೋಡಿ ಅವಳು ಮುಖ ಒಂಥರ ಮಾಡ್ಕೋತಾಳೆ. ಅಲ್ಲ, ಈ ಮಮತಾನ್ಗೇನಾಗಿದೆ? ಬರೀ ಒಂದು 200 ರೂಪಾಯಿ ಇಟ್ಕೊಟ್ಟಿದ್ದಾಳಲ್ಲ. ಚೈತ್ರ, ಮದುವೆಯಲ್ಲಿ ನೀನು ಗಮನಿಸಿರ್ಬೋದು, ಅದೇ ಮಮತಾ ಇದ್ದಾಳಲ್ಲ ನಮ್ಮ ಸಂಬಂಧಿಕರು. ಅವಳು ಯಾವ ಥರ ನಿನ್ನ ಸೀರೆ ಒಡವೆ ಪ್ರತಿಯೊಂದ್ರ ಬಗ್ಗೆನೂ ಯಾವ ಥರ ಮಾತಾಡ್ತಿದ್ಲು ಅಂತ. ಅಷ್ಟೇ ಅಲ್ಲ, ನನ್ನ ಹತ್ರನೂ ಬಂದು ಹೇಳ್ತಾ ಇದ್ಲು, ಅಲ್ಲ ಅದಕ್ಕೆ ನಿಮ್ಮ ಸೊಸೆಗೆ ಎಷ್ಟು ಕಡಿಮೆ ರೇಟಿಂದು ಸೀರೆ, ಆಮೇಲೆ ಒಡವೆನೂ ಏನು ನೀವು ಜಾಸ್ತಿ ಹಾಕೇ ಇಲ್ಲಪ್ಪ, ಇರೋದೊಬ್ಬ ಮಗ, ಒಬ್ಬಳೇ ಸೊಸೆ ಮನೆಗೆ ಬರ್ತಾ ಇರೋದು ಅಂದಾಗ ನೀವು ಎಷ್ಟು ಚೆನ್ನಾಗಿರೋ ಸೀರೆ ತರಬೇಕಿತ್ತು, ಎಷ್ಟು ಚೆನ್ನಾಗಿ ಒಡವೆಗಳೆಲ್ಲ ಕೊಡಬೇಕಿತ್ತು. ಎರಡ ಅವಳು ಮಾತಾಡೋದು. ಅಷ್ಟೆಲ್ಲ ಮಾತಾಡೋಳು ತಾನು ಮಾಡಿರೋ ಕೆಲಸ ನೋಡು, ಬರೀ ಒಂದು 200 ರೂಪಾಯಿ ಇಟ್ಟು ಕೊಟ್ಟು ಹೋಗಿದ್ದಾಳೆ. ದೊಡ್ಡದಾಗಿ ನನಗೆ ಹೇಳಕ್ಕೆ ಬರ್ತಾಳೆ. ನಾನು ನೋಡ್ತೀನಿ ಇವ್ರುಗಳೆಲ್ಲ ಅದನ್ನ ಎಷ್ಟು ಗ್ರ್ಯಾಂಡಾಗಿ ಇವ್ರ ಮಕ್ಕಳು ಫಂಕ್ಷನ್ ಮಾಡ್ತಾರೆ ಅಂತ. ಪ್ರಿಯಾಂಕಾ, ಬರ್ಕೋ, ಆ ಮಮತಂದು 200 ರೂಪಾಯಿ ಅಂತ. ಇವ್ರ ಮಕ್ಕಳು ಮದುವೆಲ್ಲೂ ನಾನು ಇದೇ ಥರನೇ ಮಾಡ್ತೀನಿ, ಒಂದು 200 ರೂಪಾಯಿ ಇಟ್ಕೊಡ್ತೀನಿ ಅಷ್ಟೇ. ನನ್ನ ಸೊಸೆ ಕೈಗೆ ಬರೀ ಒಂದು 200 ರೂಪಾಯಿ ಇಟ್ಕೊಡಕ್ಕೆ ಮನ್ಸಾದ್ರೆ ಹೆಂಗೆ ಬಂದಿರತ್ತೆ ಅವಳಿಗೆ. ಹೀಗೆ ಸುಜಾತ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಎಲ್ಲ ಚೆಕ್ ಮಾಡ್ತಾ ಮಗಳ ಹತ್ರ ಅದನ್ನೆಲ್ಲ ಬರೆಸ್ತಾ ಹೋಗ್ತಾಳೆ. ಅಮ್ಮ, ಇಲ್ಲಿ ನೋಡು, ಕಮಲಾ ಚಿಕ್ಕಮ್ಮ ಅತ್ತಿಗೆಗೆ ಎಷ್ಟು ಕಡಿಮೆ ರೇಟಿನ ಸೀರೆ ಕೊಟ್ಟಿದ್ದಾರೆ. ನೋಡು, ನೋಡಕ್ಕೆ ಒಳ್ಳೆ ಮಸಿ ಅರಬೆ ಇದ್ದಂಗಿದೆ, ಅಂಥದನ್ನ ನನ್ನ ಸೊಸೆ ಕೊಟ್ಟಾಳೆ. ತಾನು ಮಾತ್ರ ಫ್ಯಾನ್ಸಿ ಡಿಸೈನರ್ ಸ್ಯಾರಿ ಉಡ್ತಾಳೆ. ಅದೇ ನನ್ನ ಸೊಸೆಗೆ ಕೊಟ್ಟಿರೋ ಸೀರೆ ನೋಡು. ಚೈತ್ರ, ಆ ಸೀರೆ ನೀನು ಇಟ್ಕೊಳಕ್ಕೆ ಹೋಗ್ಬೇಡ, ಉಡಕ್ಕೂ ಹೋಗ್ಬೇಡ, ಅದನ್ನ ನಾನು ಮನೆ ಕೆಲಸದವಳಿಗೆ ಕೊಡ್ತೀನಿ. ಸರಿ ಅತ್ತೆ. ಕೆಲವು ದಿನಗಳ ನಂತರ ಸಂಬಂಧಿಕರು ಒಬ್ಬರು ಮನೆಗೆ ಪೂಜೆಗೆ ಬರೋಕಂತ ಸುಜಾತ ಫ್ಯಾಮಿಲಿಗೆ ಇನ್ವೈಟ್ ಮಾಡ್ತಾರೆ. ಚೈತ್ರ, ಇವತ್ತು ಸಾಯಂಕಾಲ ನಮ್ಮ ಸಂಬಂಧಿಕರು ಒಬ್ಬರು ಮನೇಲಿ ಪೂಜೆ ಕರೆದ್ಯಾರಮ್ಮ, ನೀನು ಬರಲೇಬೇಕು ಅಂತ ಹೇಳಿದ್ದಾರೆ, ಹೋಗಿ ಬರೋಣ, ಸಂಜೆ ಅಷ್ಟೊತ್ತಿಗೆ ರೆಡಿ ಆಗಿರೋ. ಸರಿ ಆಯ್ತತ್ತೆ. ಸಂಜೆ ಅಷ್ಟೊತ್ತಿಗೆ ಅತ್ತೆ ಸೊಸೆ ಇಬ್ಬರು ರೆಡಿಯಾಗಿ ಪೂಜೆ ಕರೆದಿರ್ತಾರಲ್ಲ ಅವ್ರ ಮನೆಗೆ ಬರ್ತಾರೆ. ಆಗ ಮಮತಾ ಬಂದು ಸುಜಾತ ಹತ್ರ ಕೂತ್ಕೋತಾಳೆ. ಅತ್ತಿಗೆ, ನಿಮ್ಮ ಮಗನ ಮದುವೆಯಲ್ಲಿ ನಾನು ನೀವು ನಿಮ್ಮ ಸೊಸೆಗೆ ಒಳ್ಳೆ ಸೀರೆ ಒಡವೆ ತಂದಿಲ್ಲ ಅಂತ ಹೇಳಿದ್ನಲ್ಲ, ಅದು ತಮಾಷೆಗೆ ಹೇಳಿದ್ದು. ಆದರೆ ನನಗೇನು ಗೊತ್ತಿತ್ತು ಹೇಳಿ, ನೀವು ಈ ವಿಷಯ ಇಟ್ಕೊಂಡು ನನ್ನ ಬೆನ್ನ ಹಿಂದೆ, ಅದು ಹೊಸದಾಗಿ ಮದುವೆ ಆಗಿ ಬಂದಿರೋ ಸೊಸೆ ಎದುರಿಗೆ ನನ್ನ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ ಅಂತ. ಬರೀ ಇಷ್ಟೇ ಆಗಿದ್ರೆ ಹೋಗ್ಲಿ ಬಿಡು ಅಂತಿದ್ದೆ, ಆದರೆ ನೀವು ನಾನು ಮದುವೆಯಲ್ಲಿ ಕೊಟ್ಟಿರೋ ಗಿಫ್ಟ್ ಬಗ್ಗೆನೂ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದೀರಾ. ಬರೀ 200 ರೂಪಾಯಿ ಕೊಟ್ಟಿದ್ದಾಳೆ, ಹಾಗೆ ಹಿಂಗೆ ಹಾಗೆಲ್ಲ ಮಾತಾಡೋದು ಸರಿನಾ ಅದಕ್ಕೆ? ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದಿಲ್ಲ, ಅದಕ್ಕೆ ಬಹಳ ಬೇಜಾರಾಯಿತು ನನಗೆ. ಮಮತಾ ಮಾತು ಕೇಳ್ತಿದ್ದ ಹಾಗೆ ಸುಜಾತ ಅಲ್ಲಿಂದ ಎದ್ದು ಬೇರೆ ಕಡೆ ಬಂದು ಕೂತ್ಕೋತಾಳೆ. ಅಲ್ಲ, ಈ ಮಮತಾನಿಗೆ ನಾನು ಅವಳ ಬಗ್ಗೆ ನಮ್ಮನೇಲಿ ಮಾತಾಡಿದ್ದೆಲ್ಲ ಹೆಂಗೆ ಗೊತ್ತಾಯ್ತು? ಆ ಸಮಯದಲ್ಲಿ ಮನೆಯಲ್ಲಿ ನಾನು, ನನ್ನ ಮಗಳು ಪ್ರಿಯಾಂಕಾ, ಸೊಸೆ ಚೈತ್ರ, ಇಷ್ಟೇ ಜನ ಇದ್ದಿತ್ತು. ಚೈತ್ರ ಏನಾದರೂ ಹೇಳಿದಾಳ? ಯಾರು ಹೇಳಿರ್ಬೋದು? ಸುಜಾತ ಬೇರೆ ಜಾಗದಲ್ಲಿ ಬಂದು ಕೂತ್ಕೋತಾಳೆ. ಆಗ ಅವಳಿಗೆ ಕಮಲಾ ಕಾಣ್ತಾಳೆ. ಕಮಲಾ, ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಮಾಡ್ತೀನಿ. ಇಂಥ ಸಮಯದಲ್ಲಿ ಎಲ್ಲ ಕೆಲಸ ನಾವು ಮನೆಯವರೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಲ್ವಾ? ಅಯ್ಯೋ ಬೇಡಕ್ಕ, ನಿಮಗೆ ಯಾಕೆ ತೊಂದರೆ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಹತ್ರ ನಾವುಗಳು ಕೆಲಸ ಮಾಡಿಸೋದು, ಆಮೇಲೆ ಇದಕ್ಕೂ ನಾವು ಅನಿಸ್ಕೊಳ್ಳೋ ಥರ ಆಗ್ಬಿಟ್ರೆ ಬೇಡಪ್ಪ ಬೇಡ. ಸುಜಾತಕ್ಕ, ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ನೀವೇನೋ ನಾನು ನಿಮ್ಮ ಸೊಸೆ ಕೊಟ್ಟಿರೋ ಸೀರೆನ ನಿಮ್ಮ ಮನೆ ಕೆಲಸದವಳಿಗೆ ಕೊಟ್ಟಿದ್ದೀರಂತಲ್ಲ, ಆ ಸೀರೆನ ಡ್ರೈ ಕ್ಲೀನ್ ಮಾಡಿಸು ಅಂತ ಅವಳಿಗೆ ಹೇಳಿಬಿಡಿ. ಡ್ರೈ ಕ್ಲೀನ್ ಮಾಡಿಸಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಆ ಸೀರೆ. ಏನು ಹೇಳ್ತಾ ಇದೀಯಾ ಕಮಲಾ? ಹೋಗ್ಲಿ ಬಿಡಿ ಅಕ್ಕ, ಏನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಕ್ಕೆ ಬರಬೇಡಿ ನೀವು. ನಾನು ನಿಮ್ಮ ಸೊಸೆಗೆ ಗಿಫ್ಟ್ ಕೊಟ್ಟಿರೋ ಸೀರೆನ ಅದನ್ನೆಲ್ಲ ಹೊಸ ಬಟ್ಟೆ ಇದ್ದಂಗಿದೆ ಅಂತ ಹೇಳಿ ನಿಮ್ಮ ಮನೆ ಕೆಲಸದವಳಿಗೆ ಕೊಟ್ಟಿದ್ದೀರ ತಾನೆ, ಹೌದೋ ಇಲ್ವೋ? ನನಗೆಲ್ಲ ಗೊತ್ತಕ್ಕ, ಎಲ್ಲ ಗೊತ್ತು.
ಯಾರಾದರೂ ಪ್ರೀತಿಯಿಂದ ಏನೇ ಒಂದು ಗಿಫ್ಟ್ ಕೊಟ್ಟಿರಲಿ ಅದ್ರ ಬಗ್ಗೆ ಯಾವತ್ತೂ ಕೇವಲವಾಗಿ ಮಾತಾಡಬಾರ್ದು. ಅಯ್ಯೋ ದೇವ್ರೆ, ಇದು ಏನಾಗ್ತಾ ಇದೆ? ನಾನು ಮಾತಾಡಿದ್ದೆಲ್ಲ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸುಜಾತ ಮನೆಗೆ ಬಂದ್ಮೇಲೆ ಮಗನ ಹತ್ರ ಹೇಳ್ತಾಳೆ, ಪ್ರದೀಪ ನೋಡು, ನಿನ್ ಹೆಂಡತಿ ಮಾಡಿರೋ ಕೆಲಸ ನೋಡು. ನಾನು ಇವಳನ್ನ ನನ್ನ ಮಗಳಿದ್ದ ಹಾಗೆ ಅಂತ ಅನ್ಕೊಂಡಿದ್ರೆ ಇವಳು ಬೇರೆಯವ್ರು ಎಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡಿದಾಳೆ. ಏನಾಯ್ತಮ್ಮ, ಏನ್ ವಿಷಯ ಅಂತ ಸರಿಯಾಗಿ ಹೇಳು. ಏನಿಲ್ಲಪ್ಪ, ನಿಮ್ಮ ಮದುವೆ ಆದಮೇಲೆ ಮದುವೆಯಲ್ಲಿ ಬಂದಿರೋ ಗಿಫ್ಟ್ಗಳನ್ನೆಲ್ಲ ನೋಡ್ತಾ ಇದ್ವಿ. ಅವಾಗ ನಾನು ಮಮತಾ ಮತ್ತು ಕಮಲನ್ ಬಗ್ಗೆ ಒಂದಿಷ್ಟು ಮಾತುಗಳಾಡಿದ್ದೆ, ಅವ್ರು ಕೊಟ್ಟಿರೋ ಗಿಫ್ಟ್ಗಳ ಬಗ್ಗೆ. ಇವತ್ತು ನಾನು ಕಮಲನ್ ಮನೆ ಪೂಜೆಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು, ನಾನು ಅವತ್ತಾಡಿರೋ ಮಾತುಗಳೆಲ್ಲ ಮಮತಾ ಮತ್ತು ಕಮಲಂಗೆ ಗೊತ್ತಾಗಿ ಹೋಗಿದೆ. ಈಗ ನೀನೇ ಹೇಳಪ್ಪ, ನಮ್ಮ ಮನೆ ಒಳಗಡೆ ನಾವುಗಳಾಡಿರೋ ಮಾತು ಅವ್ರವರೆಗೂ ಹೇಗೆ ಹೋಯ್ತು? ಹೇಗೆ ಹೋಗಕ್ಕೆ ಸಾಧ್ಯ? ಅತ್ತೆ, ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಮ್ಮನೇಲಿ ನಡೆಯೋ ವಿಷಯಗಳನ್ನ ಬೇರೆಯವ್ರ ಹತ್ರ ಏನಕ್ಕೆ ಹೇಳ್ತೀನಿ ಹೇಳಿ? ನನಗೆ ಈ ರೀತಿ ಹಚ್ಚಾಕೋದು, ಚಾಡಿ ಹೇಳೋ ಅಭ್ಯಾಸ ಇಲ್ಲ ಅತ್ತೆ. ನಾನು ಇಲ್ಲಿವರೆಗೂ ಒಂದು ಕಡೆ ವಿಷಯ ತಗೊಂಡೋಗಿ ಇನ್ನೊಂದು ಕಡೆ ಹೇಳೋದು, ಒಬ್ರು ಮಾತಾಡಿರೋದನ್ನ ತಗೊಂಡೋಗಿ ಇನ್ನೊಬ್ರ ಹತ್ರ ಹೇಳೋದು, ಇಂಥದ್ದೆಲ್ಲ ಮಾಡೇ ಇಲ್ಲ. ಓಹೋ, ಹಾಗಿದ್ರೆ ಈ ಮಾತುಗಳೆಲ್ಲ ಅವ್ರವರೆಗೂ ಹೇಗೆ ಹೋಯ್ತು? ಹೇಗೆ ಹೋಗಕ್ಕೆ ಸಾಧ್ಯ? ನೀನೇ ಹೇಳು. ಅತ್ತೆ, ಅವ್ರಗಳಿಗೆ ಆ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು ಅದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ಹೇಳಿಲ್ಲ. ನೀವು ಬೇಕಿದ್ರೆ ಮಮತಾ ಮತ್ತು ಕಮಲಾ ಆಂಟಿಗೆ ಫೋನ್ ಮಾಡಿ ಕೇಳಿ ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ. ನಾನಂತೂ ಹೇಳಿಲ್ಲ ಅತ್ತೆ. ಇವತ್ತಲ್ಲಿ ಪೂಜೆಗೆ ಹೋದಾಗ ನನಗೇನು ಸ್ವಲ್ಪ ಅವಮಾನ ಆಯಿತು ಅಂತ ಮಾಡಿದ್ಯಾ? ಈಗ ನಿನ್ನ ಮಾತು ಕಟ್ಕೊಂಡು ಮತ್ತೆ ಅವ್ರಿಗೆ ಫೋನ್ ಮಾಡಿ ಕೇಳಕ್ಕೆ ಹೋಗಿ ಇನ್ನೊಂದಿಷ್ಟು ಅವಮಾನ ಮಾಡಿಸ್ಕೊಳ್ಳ? ನಿನ್ನನ್ನು ನನ್ನ ಮಗಳಿದ್ದ ಹಾಗೆ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಏನು ಬಂತೋ ಅದನ್ನೆಲ್ಲ ನಿನ್ನೆದ್ರಿಗೆ ಮಾತಾಡ್ಬಿಟ್ನಲ್ಲ ಆವತ್ತು, ಅದೇ ನಾನು ಮಾಡಿದ ತಪ್ಪು. ಅತ್ತೆ ಮಾತಿಂದ ಬೇಜಾರು ಮಾಡಿಕೊಂಡು ಪಾಪ ಚೈತ್ರ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಇದೆಲ್ಲ ಆಗಿ ಒಂದೆರಡು ದಿನ ಕಳೆದಿರತ್ತಷ್ಟೇ. ಸುಜಾತಾಗೆ ಕಮಲಾ ಕಾಲ್ ಮಾಡ್ತಾಳೆ. ಸುಜಾತಕ್ಕ, ಅವತ್ತು ನೀವು ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಹೋದವರು ಪಾಪ ನಿಮ್ಮ ಸೊಸೆ ಚೈತ್ರಂಗೆ ಭಾಳ ಬಾಯಿಗೆ ಬಂದಂಗೆ ಬೈದು ಬಿಟ್ರಂತೆ. ನಾನವತ್ತು ನಾನು ಕೊಟ್ಟಿರೋ ಗಿಫ್ಟ್ ಬಗ್ಗೆ ನೀವು ಆಡಿರೋ ಮಾತುಗಳನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ದೆ ತಪ್ಪಾಗಿ ಹೋಯ್ತು. ನೀವು ಪಾಪ ಹುಡುಗಿ ಮೇಲೆ ನಮ್ಮನ್ನ ರೇಗಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ನಮಗೆ ಎಷ್ಟೇ ಬೇಜಾರಾಗಿದ್ರು ನಾನು ಏನು ಹೇಳಕ್ಕೆ ಹೋಗ್ತಾ ಇರಲಿಲ್ಲ, ನಿಮ್ಮ ಹತ್ರ ಸುಮ್ಮನೆ ಇದ್ಬಿಡ್ತಾ ಇದ್ದೆ. ಸುಜಾತಕ್ಕ, ಪಾಪ ಬೇರೆ ಮನೆಯಿಂದ ಮದುವೆ ಆಗಿ ನಿಮ್ಮ ಮನೆಗೆ ಬಂದಿರೋ ಹುಡುಗಿ ಅವಳು. ಆ ಹುಡುಗಿ ನಮ್ಮಿಂದಾಗಿ ನಿಮ್ಮ ಹತ್ರ ಅಷ್ಟೆಲ್ಲ ಅನ್ನಿಸ್ಕೋಬೇಕಾಯ್ತಲ್ಲ, ಅದೇ ನನಗೆ ಬಹಳ ಬೇಜಾರಾಗ್ತಾ ಇದೆ. ಏನೇ ಇದ್ರು ನೀವು ಆ ಹುಡುಗಿಗೆ ಅಷ್ಟೆಲ್ಲ ಅನ್ಬಾರ್ದಿತ್ತು ಬಿಡಿ. ಲೇ ಚೈತ್ರ, ಬಾರೇ ಇಲ್ಲೇ. ಸುಜಾತ ಜೋರಾಗಿ ಕೂಗಿದ್ದನ್ನ ಕೇಳಿ ಪ್ರದೀಪ್ ಕೂಡ ಬರ್ತಾನೆ. ಏನಾಯ್ತಮ್ಮ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನೋಡಪ್ಪ, ನೀನಾದ್ರೂ ನಿನ್ನ ಹೆಂಡತಿಗೆ ಬುದ್ಧಿ ಹೇಳು. ಮನೇಲಿ ನಡೆಯೋ ವಿಚಾರಗಳನ್ನೆಲ್ಲ ಹೊರಗಡೆ ತಗೊಂಡೋಗಿ ಹೇಳಬಾರ್ದು ಅನ್ನೋದನ್ನ ನೀನೇ ಅರ್ಥ ಮಾಡಿಸೋಳಿಗೆ. ಅಷ್ಟಕ್ಕೂ ನಾನು ನಿನ್ನ ಹೆಂಡತಿಗೆ ಅಂಥದ್ದು ಏನು ಅಂದಿದ್ದೀನಿ? ಅದನ್ನೆಲ್ಲ ತಗೊಂಡು ಹೋಗಿ ಆ ಕಮಲನ ಹತ್ರ ಹೇಳಿದಳಲ್ಲ. ಏನ್ ಮಾತಾಡ್ತಾ ಇದೀಯಮ್ಮ? ಚೈತ್ರ ಹಾಗೆಲ್ಲ ಮಾಡೋಳಲ್ಲಮ್ಮ. ನಿನ್ಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನನ್ಗನ್ಸುತ್ತೆ. ನೀನು ಹೀಗೆ ಹೇಳ್ಬೇಕಾದ್ದೆ ಕಣ. ನಿನಗೀಗ ಹೆಂಡ್ತಿನೇ ಸರಿಯಾಗಿ ಕಾಣ್ತಾಳೆ, ಹೆಂಡ್ತಿ ಮುಂದೆ ಯಾರೂ ಸರಿಯಾಗಿ ಕಾಣಿಸಲ್ಲ. ಮೊನ್ನೆ ಆ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಚೈತ್ರಂಗೆ ನಾನು ಏನೇನು ಅಂದಿದ್ದೀನೋ ಪ್ರತಿಯೊಂದನ್ನು ಆ ಕಮಲಾ ಹೇಳ್ತಾ ಇದ್ದಾಳೆ. ಇದಕ್ಕೇನಂತೀಯಾ? ಅವಳಿಗೆ ಹೆಂಗೆ ಗೊತ್ತಾಯ್ತಿದ್ದಲ್ಲ? ಅತ್ತೆ, ಕಮಲಾ ಆಂಟಿ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನು ಅವ್ರಿಗೆ ಏನು ಹೇಳಿಲ್ಲ ಅತ್ತೆ. ಹೇಳಕ್ಕೆ ನನ್ನ ಹತ್ರ ಅವ್ರ ನಂಬರೇ ಇಲ್ಲ ಅಂದಮೇಲೆ ನಾನು ಹೇಗೆ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ? ನಾನು ನಿಜ ಹೇಳ್ತಿದ್ದೀನತ್ತೆ, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಯಾರ ಹತ್ರನೂ ನಾನು ಏನೂ ಹೇಳಿಲ್ಲ. ನಾನು ನಮ್ಮನೆ ವಿಷಯನ ಯಾರ ಹತ್ರನೂ ಯಾವತ್ತೂ ಬಾಯ್ ಬಿಟ್ಟಿಲ್ಲ. ಬೇರೆ ಯಾರೋ ಯಾಕೆ, ನಮ್ಮಮ್ಮನ ಹತ್ರನೂ ನಾನು ಏನೂ ಹೇಳಿಲ್ಲ. ನಮ್ಮಮ್ಮನಿಗೆ ಈ ಮನೆಯಲ್ಲಿ ನನ್ನ ಮೇಲೆ ಮಾಡ್ತಿರೋ ಸುಳ್ಳು ಸುಳ್ಳು ಆರೋಪಗಳ ಬಗ್ಗೆ ಗೊತ್ತಾದರೆ ಭಾಳ ಬೇಜಾರು ಮಾಡ್ಕೋತಾರೆ. ಅತ್ತೆ, ನೀವೊಂದು ಕೆಲಸ ಮಾಡಿ, ಈಗ ನೀವು ನನ್ನ ಎದುರಿಗೆ ಕಮಲಾ ಆಂಟಿಗೆ ಫೋನ್ ಮಾಡಿ ಕೇಳಿ, ನಾನೇ ಎಲ್ಲ ವಿಷಯನೂ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನ ಅಂತ ನೀವು ಕೇಳಿ ಅವರಿಗೆ. ಹೋಗಲಿ ಬಿಡಮ್ಮ, ಪಾಪ ಅದಕ್ಕೆ ಇತ್ತೀಚೆಗಷ್ಟೇ ಈ ಮನೆಗೆ ಬಂದಿದ್ದಾರೆ, ಏನೋ ಸಣ್ಣ ಪುಟ್ಟ ತಪ್ಪು ಎಲ್ಲರಿಂದನೂ ಆಗುತ್ತಲ್ವಾ. ಪಾಪ ಹೋಗ್ಲಿ ಅಮ್ಮ, ಕ್ಷಮಿಸ್ಬಿಡು ಅದಕ್ಕೆನ. ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಮಾಡ್ಕೋತಾರೆ. ಮಗಳ ಮಾತು ಕೇಳಿ ಸುಜಾತ ಸುಮ್ಮನೆ ಆಗ್ಬಿಡ್ತಾಳೆ. ಒಂದಿನ ಚೈತ್ರ ತಾಯಿಗೆ ಪ್ರಿಯಾಂಕಾ ಫೋನ್ ಮಾಡ್ತಾಳೆ. ಹಲೋ, ಯಾರು ಮಾತಾಡ್ತಿರೋದು? ನಮಸ್ತೆ ಆಂಟಿ, ನಾನು ಪ್ರಿಯಾಂಕಾ ಮಾತಾಡ್ತಾ ಇರೋದು. ಆಂಟಿ ಹೇಗಿದ್ದೀರಾ? ಓ ಪ್ರಿಯಾಂಕಾ, ಏನು ಅನ್ಕೋಬೇಡಮ್ಮ, ಗೊತ್ತಾಗ್ಲಿಲ್ಲ. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ಮನೇಲೆಲ್ಲ ಹೇಗಿದ್ದಾರೆ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಆಂಟಿ, ಆದರೆ ಪಾಪ ಅತ್ತಿಗೆನೇ ಚೆನ್ನಾಗಿಲ್ಲ. ಪಾಪ ಅತ್ತಿಗೆ ನಮ್ಮ ಮನೆಗೆ ಬಂದಾಗಿಂದನೂ ಪ್ರತಿದಿನ ಅಳೋದೇ ಆಗೋಗಿದೆ ಅವ್ರಿಗೆ. ನನಗಂತೂ ಪಾಪ ಅತ್ತಿಗೆನ ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಆಂಟಿ. ಏನಮ್ಮ, ಏನು ಹೇಳ್ತಿದ್ಯಾ ನೀನು? ಏನಾಯ್ತು ನನ್ನ ಮಗಳಿಗೆ? ಏನಾದರೂ ಸಮಸ್ಯೆನಾ? ಹೌದಾಂಟಿ, ಅದು ನಮ್ಮಮ್ಮನಿಗೆ ನಮ್ಮನೆ ವಿಷಯಗಳನ್ನೆಲ್ಲ ಹೊರಗಡೆ ಅವರಿಗೆ ಅತ್ತಿಗೆನೇ ಹೇಳ್ತಾ ಇದ್ದಾರೆ ಅಂತ ಅನುಮಾನ. ಅದೇ ವಿಷಯನ ಇಟ್ಕೊಂಡು ನಮ್ಮಮ್ಮ ಅತ್ತಿಗೆಗೆ ಸ್ವಲ್ಪ ಅನ್ನಲ್ಲ ಗೊತ್ತಾ, ಅಷ್ಟು ಬೈತಾ ಇರ್ತಾರೆ. ಪಾಪ ಅತ್ತಿಗೆ ಅಷ್ಟು ಬೇಜಾರು ಮಾಡಿಕೊಂಡು ಅಳ್ತಾ ಇರ್ತಾರೆ ಗೊತ್ತಾ.
ಪ್ರಿಯಾಂಕಾ ಫೋನ್ನಲ್ಲಿ ಮಾತಾಡ್ತಾ ಇರೋದನ್ನೆಲ್ಲ ಸುಜಾತ ಅಲ್ಲೇ ನಿಂತು ಕೇಳಿಸ್ಕೊಳ್ತಾ ಇರ್ತಾಳೆ. ಪ್ರಿಯಾಂಕಾ, ಫೋನ್ನಲ್ಲಿ ಏನು ಹೇಳ್ತಾ ಇದೀಯ ನೀನು? ಅಮ್ಮ, ಅದು ಅಮ್ಮ, ನೀನು ನನ್ನ ರೂಮಲ್ಲಿ ಕೊಡೆ ಇಲ್ಲಿ ಫೋನ್ನ. ಬೀಗ್ರೆ, ನನ್ನ ಮಗಳು ಮಾತಿಗೆ ನೀವೇನೂ ತಲೆ ಕೆಡಿಸ್ಕೋಬೇಡಿ. ನನ್ನ ಕಡೆಯಿಂದನೇ ಒಂದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿತ್ತು. ಆದರೆ ಈಗ ಏನೂ ಸಮಸ್ಯೆ ಇಲ್ಲ, ನನಗೆ ಎಲ್ಲ ಅರ್ಥ ಆಗಿದೆ. ನೀವು ಏನು ಚಿಂತೆ ಮಾಡಬೇಡಿ, ನಿಮ್ಮ ಮಗಳಿಲ್ಲಿ ಆರಾಮಾಗಿರ್ತಾಳೆ. ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ, ಸರಿನಾ? ಪ್ರದೀಪ್, ಚೈತ್ರ, ಇಬ್ರು ಇಲ್ಲಿ ಸ್ವಲ್ಪ ಬನ್ನಿ. ಏನಮ್ಮ? ಏನಾಯ್ತತ್ತೆ? ಕೋಪ ಮಾಡ್ಕೊಂಡಿದ್ದೀರಾ? ಮತ್ತೆ ಯಾರಾದರೂ ಫೋನ್ ಮಾಡಿ ಏನಾದರೂ ಹೇಳಿದ್ರಾ? ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಾನು ಯಾರ ಹತ್ರನೂ ಏನೂ ಹೇಳ್ತಾ ಇಲ್ಲ ಅಂತ. ಒಂದು ಕೆಲಸ ಮಾಡ್ತೀನತ್ತೆ, ನಾನು ಈ ಮನೆ ಬಿಟ್ಟೇ ಹೋಗ್ಬಿಡ್ತೀನಿ. ನನಗೆ ಈ ಥರ ಸುಮ್ಮನೆ ನನ್ನ ಮೇಲೆ ಅಪವಾದ ಬರೋದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾನೇ ಇಲ್ಲಿಂದ ಹೊರಟೋಗ್ಬಿಟ್ರೆ ಎಲ್ಲ ಸಮಸ್ಯೆನೂ ಸಾಲ್ವ್ ಆಗುತ್ತೆ ಅನ್ಸುತ್ತೆ. ಏನು ತಪ್ಪು ಮಾಡಿದೆ, ನೀನು ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯಾ? ಮನೆ ಬಿಟ್ಟು ಹೋಗ್ಬೇಕಾಗಿರೋಳು ಇವಳು. ತಪ್ಪು ಮಾಡಿರೋದ್ರಿಗಿಂತ ಹೆಚ್ಚಾಗಿ ತಾನು ಮಾಡಿರೋ ತಪ್ಪಿಗೆ ಬೇರೆಯವ್ರ ಶಿಕ್ಷೆ ಅನುಭವಿಸ್ತಾ ಇದ್ರು, ಅದು ನೋಡ್ಕೊಂಡು ಸುಮ್ಮನೆ ಇದ್ಲಲ್ಲ, ಅದು ಇವಳು ಮಾಡಿದ್ದು ದೊಡ್ಡ ತಪ್ಪು. ಅಮ್ಮ, ನೀನು ಏನು ಹೇಳ್ತಿದ್ಯಾ? ಇಷ್ಟು ದಿನ ನಮ್ಮನೇಲಿ ಬೆಂಕಿ ಹಚ್ಚಿ ಮಜಾ ತಗೊಳ್ತಾ ಇದ್ದವಳು ಇವಳು ಪ್ರಿಯಾಂಕಾ. ಅಂದ್ರೆ ನಮ್ಮನೆ ನಡೀತಿದ್ದಂಥ ವಿಷಯಗಳನ್ನೆಲ್ಲ ಬೇರೆಯವರಿಗೆ ಹೇಳ್ತಾ ಇದ್ದವಳು ಇವಳು. ನಾನು ಹೆತ್ತಿರೋ ಮಗಳೇ ಇಂಥ ಕೆಲಸ ಮಾಡ್ತಾ ಇದ್ದಿತ್ತು. ಹೋಗಿ ಹೋಗಿ ನಾನು ಪಾಪದ ಈ ಹುಡುಗಿ ಮೇಲೆ ಅನುಮಾನ ಪಟ್ಬಿಟ್ಟೆ. ಕಮಲ ನನ್ನ ಹತ್ರ ಮಾತಾಡಬೇಕಿದ್ರೆ ಕೊನೆಗೊಂದು ಮಾತು ಹೇಳಿದ್ಲು, ನನ್ನ ಹತ್ರ ನಿನ್ನ ಸೊಸೆ ಚೈತ್ರ ನಂಬರ್ ಇಲ್ಲ, ನಂಬರ್ ಇದ್ದಿದ್ರೆ ನಾನೇ ಅವಳಿಗೆ ಫೋನ್ ಮಾಡಿ ಕ್ಷಮೆ ಕೇಳ್ತಿದ್ದೆ ಅಂತ. ಅವಳ ಹತ್ರ ಇವಳು ನಂಬರೇ ಇಲ್ಲ ಅಂತಂದ್ರೆ ಇವಳು ಅವಳಿಗೆ ಫೋನೇ ಮಾಡಿಲ್ಲ ಅಂತ ಆಯ್ತಲ್ವಾ? ಅವಾಗಲೇ ನನಗೆ ಸಣ್ಣದಾಗಿ ಅನುಮಾನ ಇತ್ತು. ಇವತ್ತು ನನ್ನ ಅನುಮಾನ ನಿಜ ಆಯಿತು. ಇವತ್ತಿವಳು ಚೈತ್ರನ್ ತಾಯಿಗೆ ಫೋನ್ ಮಾಡಿ ಬೇಡದೆ ಇರೋದನ್ನೆಲ್ಲ ಅವ್ರ ಹತ್ರ ಹೇಳ್ತಾ ಇದ್ಲಲ್ಲ, ನಾನು ಇಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡೆ. ನನಗೀಗೆಲ್ಲ ಕ್ಲಿಯರ್ ಆಯಿತು, ನನ್ನ ಅನುಮಾನ ನಿಜ ಆಯಿತು. ನಾಚಿಕೆ ಆಗಲ್ಲೇನೆ ನಿನಗೆ? ಈ ಮನೆ ಮಗಳಾಗಿ ಮನೆಯಲ್ಲಿ ಬೆಂಕಿ ಹಚ್ಚೋ, ಮನೆಯವ್ರ ಮಧ್ಯೆ ಜಗಳ ಹಚ್ಚೋ ಕೆಲಸ ಮಾಡ್ತಿದ್ಯಲ್ಲ, ಅತ್ತೆ ಸೊಸೆ ಮಧ್ಯೆ ಜಗಳ ಹಚ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಪಾಪ ಏನೂ ತಪ್ಪು ಮಾಡದೇ ಇರೋ ನಿಮ್ಮ ಅತ್ತಿಗೆಗೆ ನಾನು ಬಾಯಿಗೆ ಬಂದಾಗೆಲ್ಲ ಬೈತಿದ್ನಲ್ಲ, ಅವಾಗಲೂ ನಿನಗೇನು ಅನ್ನಿಸ್ತಿರ್ಲಿಲ್ವಾ? ಎಲ್ಲದನ್ನು ನೋಡ್ತಾ ಸುಮ್ಮನೆ ನಿಂತಿರ್ತಿದ್ಯಲ್ಲ. ಅಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ತಪ್ಪಾಯಿತು. ಕ್ಷಮಿಸ್ಬೇಕೇನೆ ನಿನ್ನನ್ನು? ನೀನು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ನಿನಗೆ. ಶಿಕ್ಷೆ ಏನಂದರೆ, ನಾನು ಈಗಲೇ ಮದುವೆ ಆಗಲ್ಲ ಅಂತಿದ್ಯಲ್ಲ, ನಾನು ನಿನ್ನ ಮಾತನ್ನು ಇಲ್ಲಿವರೆಗೂ ಕೇಳ್ತಾ ಇದ್ದೆ. ಆದರೆ ಈಗಿಲ್ಲ. ಇನ್ನು 1-2 ತಿಂಗಳಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಯಾವ ಸಂಬಂಧ ಬರುತ್ತೋ ಅದಕ್ಕೆ ಆ ಸಂಬಂಧ ಕೊಟ್ಟು ನಿನಗೆ ಮದುವೆ ಮಾಡಿ ಇಲ್ಲಿಂದ ಓಡಿಸ್ತೀನಿ. ಅಮ್ಮ ಬೇಡಮ್ಮ. ಏನು ಬೇಡ ಅಂದರೆ ನಿನ್ನ ಮಾತು ಕೇಳ್ತೀನಿ ಅಂತ ಮಾಡಿದ್ಯಾ? ಈ ಮನೇಲಿ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ನಿನ್ನಂತವಳು ಈ ಮನೆಯಿಂದ ಆಚೆ ಹೋಗಬೇಕು. ಚೈತ್ರ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನನ್ನಿಂದ ತಪ್ಪಾಗೋಯ್ತು. ಹೋಗಲಿ ಬಿಡಿ ಅತ್ತೆ, ನೀವು ಏನು ಬೇಕು ಅಂತ ಮಾಡಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.